ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ? ಈಗ ಬಂದಿರುವಂಥ ಮಾಹಿತಿ ಪ್ರಕಾರ ಡಿ ಬಾಸ್ಗೆ ಮತ್ತೆ ಜೈಲು ಅಂತ ಬರ್ತಾ ಇದೆ. ಹೊಡೆದಾಟ ಅಂದರೆ ಅವ್ರ ಮನೆ ಮುಂದೆ ಪಾರ್ಕಿಂಗ್ ಹತ್ರ ಯಾರನ್ನೋ ಹೊಡೆದು ಒಂದಿಬ್ಬರನ್ನ ಮತ್ತೆ ಜೈಲಿಗೆ ಹೋಗ್ತಾರೆ ದರ್ಶನ್ ಅನ್ನೋದೇ ಇವತ್ತಿನ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂಥಕ್ಕದ್ದು. ಏನಿದರ ಮಾಹಿತಿ ಬಗ್ಗೆ ನಾನು ಕೊಡ್ತೀನಿ ನಿಮಗೆ ಸಂಪೂರ್ಣ ಮಾಹಿತಿ. ಡಿ ಬಾಸ್ ಅಭಿಮಾನಿಗಳೇ ಕಾಯ್ತಾ ಇರಿ. ಈಗ ತಾನೇ ಜಸ್ಟ್ ಒಂದು ಸೆಕೆಂಡಲ್ಲ, ಈಗಲೇ ಕೊಡ್ತೀನಿ ಏನು ವಿಷಯ ಅಂತ. ಏನಂದರೆ, ಅವರ ಮನೆ ಹತ್ರ ಗಲಾಟೆ ಮಾಡಿ ಗುಂಡಗಳನ್ನ ಕರೆಸಿ ಗಾಯಗಳಾಗೋ ಥರ ಹೊಡೆದು ಹಾಸ್ಪಿಟಲ್ ಕಳಿಸಿದ್ದಾರೆ ಅಂತ ಬರ್ತಾ ಇದೆ. ಇದೇನೆಂದರೆ, ನಮ್ಮ ದರ್ಶನ್ ಡಿ ಬಾಸ್ ಅಲ್ಲ, ನಮ್ಮ ಕರ್ನಾಟಕದ ನಮ್ಮ ಮೈಸೂರಿನ ನಮ್ಮ ಡಿ ಬಾಸ್ ಅಲ್ಲ. ಇದು ಬಂದ್ಬಿಟ್ಟು ತಮಿಳಿನ ಖ್ಯಾತ ನಟ. ಅವರು ಬಿಗ್ ಬಾಸಲ್ಲೂ 3ಯಲ್ಲಿ ಕಂಟೆಸ್ಟ್ ಆಗಿ ಅವರು ಕಾರ್ಯನಿರ್ವಹಿಸಿದರು, ಅದರಲ್ಲಿ ಆಟ ಆಡಿದರು. ಅವರ ಮನೆ ಹತ್ರ ಆಗಿರುವಂಥ ಘಟನೆ ಇದು, ಬೇರೆ ಏನೂ ಅಲ್ಲ. ಅಭಿಮಾನಿಗಳಾಗಲಿ ಅವ್ರ ಮನೆಯವರಾಗಲಿ ಯಾರು ಭಯಪಡುವಂಥ ವಿಷಯ ಅಲ್ಲ ಇದು. ಡಿ ಬಾಸ್ಗೆ ಕಂಟಕ ಅನ್ನೋದು ಪದೇ ಪದೇ ಬರ್ತಾ ಇರೋದಿಲ್ಲ. ಇದೇನೋ ಒಂದು ಬಂದು ಹೋಯ್ತು ಅಂತೇಳಿ ಯಾವಾಗಲೂ ಆ ಥರ ಬರೋದಿಲ್ಲ. ಆ ಹೆಸರಿನವ್ರಿಗೆ ಆ ಥರ ಬರುತ್ತೋ ಏನೋ ಗೊತ್ತಿಲ್ಲ, ಜ್ಯೋತಿಷ್ಯದ ಪ್ರಕಾರ. ಅದು ಬಿಟ್ಟರೆ ಬೇರೆ ಏನೇನಿಲ್ಲ. ಆ ದರ್ಶನು ಮತ್ತು ಅವ್ರ ಸೋದರ ಅವ್ರ ಫ್ರೆಂಡ್ಸ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ, ಅಷ್ಟು ಬಿಟ್ಟರೆ ಬೇರೆ ಇಲ್ಲ. ನಮ್ಮ ದರ್ಶನು ನಮ್ಮ ಡಿ ಬಾಸ್ ಅಲ್ಲ, ಭಯಪಡುವಂಥಕ್ಕದ್ದು ಯಾವುದೇ ಇಲ್ಲಿ ಇಲ್ಲ ಅಂತ ಬರ್ತಾ ಇದೆ. ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕಾನ್ ಒತ್ತಿ. ನಮ್ಮ ಡಿ ಬಾಸ್ ಯಾವತ್ತು ನಮ್ಮ ಡಿ ಬಾಸೇ. ದರ್ಶನಿಗೆ ಯಾವಾಗಲೂ ಒಂದು ಕಂಟಕ ಬಂತು. ಇವಾಗ ದೇವಸ್ಥಾನ ಪೂಜೆ ಪುನಸ್ಕಾರಗಳು, ಹೆಂಡತಿ ಜೊತೆ ಆರಾಮಾಗಿ ಓಟ ಆಡಿಕೊಂಡು ಆರಾಮಾಗಿ ಡೆವಿಲ್ ಮೊನ್ನೆ ರಾಜಸ್ಥಾನ್ಗೆ ಹೋಗಿ ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ದಾರೆ. ಆಯಿತಾ, ಆರಾಮಾಗಿದ್ದಾರೆ. ಅವ್ರದ್ದು ಅಲ್ಲ ಸ್ಟೋರಿ, ಇದು ಅವ್ರಿಗೆ ಸಂಬಂಧಪಟ್ಟಂಥ ವಿಷಯ ಅಲ್ಲ ಅಂತ ಬರ್ತಾ ಇದೆ. ಯಾವುದೇ ರೀತಿಯಂಥ ಭಯಪಡುವಂಥಕ್ಕದ್ದಲ್ಲ. ಅಭಿಮಾನಿಗಳು ರೊಚ್ಚಿಗೆಡಬೇಡಿ, ಅಭಿಮಾನಿಗಳಿಂದ ಯಾರಿಗೂ ತೊಂದರೆ ಆಗೋದು ಬೇಡ. ಸಂಪೂರ್ಣ ಮಾಹಿತಿ ನಾನು ಕೊಡ್ತಾ ಇದ್ದೀನಿ. ಇದು ಆಗಿರುವಂಥಕ್ಕದ್ದು ತಮಿಳಿನ ಖ್ಯಾತ ನಟ ದರ್ಶನ್ ಅಂತ ಬಂದಿರುವಂಥ ಮಾಹಿತಿ ಪ್ರಕಾರ ನಮ್ಮ ದರ್ಶನ್ ಅಲ್ಲ, ನಮ್ಮ ಕರ್ನಾಟಕ ನಮ್ಮ ಹೀರೋ ಅಲ್ಲ ಅಂತ ಬರ್ತಾ ಇದೆ. ಓಕೆನಾ, ತಿಳಿತಾ? ನಮಸ್ಕಾರ, ವಂದನೆಗಳು. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಮಸ್ಕಾರ.